ಅಂತಾರಾಜ್ಯ ಗಡಿ ಜಿಲ್ಲೆಯಲ್ಲಿ ನಾಟಿ ಕೋಳಿಗಳಿಗೆ ವೈರಸ್. ಸಾವಿರಾರು ಕೋಳಿಗಳ ಮಾರಣ ಹೋಮ, ಹೆಚ್ಚಿದ ಆತಂಕ. ಅಂತಾರಾಜ್ಯ ಗಡಿ ಜಿಲ್ಲೆಯಲ್ಲಿ ನಾಟಿ ಕೋಳಿಗಳಿಗೆ ವೈರಸ್ ಸೋಂಕು ಭೀತಿ ಹೆಚ್ಚಾಗಿದ್ದು, ಸಾವಿರಾರು ಕೋಳಿಗಳು ಮಾರಣ ಹೋಮವಾಗಿದ್ದು ಆತಂಕ ಹೆಚ್ಚಾಗಿದೆ. ಹೌದು, ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಲೊಕ್ಕನಹಳ್ಳಿಯಲ್ಲಿ ಕಳೆದ 3 ದಿನಗಳಲ್ಲಿ 2,000ಕ್ಕೂ ಹೆಚ್ಚು ನಾಟಿ ಕೋಳಿಗಳು ಸಾವನ್ನಪ್ಪಿದ್ದು, ಕೋಳಿ ಸಾಕಾಣಿಕೆದಾರರಲ್ಲಿ ಆತಂಕ ಮನೆ ಮಾಡಿದೆ. ಕುಟುಂಬಕ್ಕೆ ಆಧಾರವಾಗಿದ್ದ ಕೋಳಿಗಳನ್ನು ಕಳೆದುಕೊಂಡ ಕೋಳಿ ಸಾಕಾಣಿಕೆದಾರರು ಕಂಗಾಲಾಗಿದ್ದಾರೆ. ಇನ್ನು ಸಾಕು ಪ್ರಾಣಿ ಪಕ್ಷಿಗಳನ್ನ ಸಾಕಿಕೊಂಡು ಜೀವನೋಪಾಯ ರೂಪಿಸಿಕೊಂಡಿರುವ ರೈತರ ಬದುಕಿನಲ್ಲಿ ಇದೀಗ ಕಾರ್ಮೋಡ ಕವಿದಂತಾಗಿದೆ. ಸಾಲ ಸೋಲ ಮಾಡಿ ಕೋಳಿ ಸಾಕಾಣಿಕೆಯಲ್ಲಿ ಜೀವನದ ಬದುಕಿನ ಬಂಡಿಯನ್ನ ಸಾಗಿಸುತ್ತಿರುವಾಗಲೇ ಕೋಳಿಗಳು ವೈರಸ್ನಿಂದಾಗಿ ಸರಣಿಯಾಗಿ ಸಾವನ್ನಪ್ತಾ ಇರುವುದು ಕೋಳಿ ಸಾಕಾಣಿಕೆದಾರರಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನು ಲೊಕ್ಕನಹಳ್ಳಿಯಲ್ಲಿರುವ ಪಶು ಆಸ್ಪತ್ರೆಗೆ ತೆರಳಿ ವೈದ್ಯರ ಸಲಹೆ ಪಡೆಯಲು ಹೋದರೆ ಅಲ್ಲಿ ವೈದ್ಯರೇ ಸರಿಯಾದ ಸಮಯಕ್ಕೆ ಬಾರದೇ ಇರೋದು ಕೋಳಿ ಸಾಕಾಣಿಕೆದಾರರು ಆಕ್ರೋಶಕ್ಕೆ ಒಳಗಾಗಿ ವೈದ್ಯರಿಲ್ಲದ ಪಶು ಆಸ್ಪತ್ರೆ ನಮಗೆ ಬೇಡ ಎಂದು ಆಸ್ಪತ್ರೆಯ ಬಾಗಿಲಿಗೆ ಬೀಗ ಹಾಕಿದ ಘಟನೆಯೂ ನಡೆದಿದೆ. ಇತ್ತೀಚೆಗೆ ಏನಾಗಿದೆ ಈ ವಾರದಿಂದ ಅಕ್ಕಿ ರೋಗ ಅಂತ ಬಂದ್ಬಿಟ್ಟು ಕೋಳಿಗಳು ಜಾಸ್ತಿ ಸಂಖ್ಯೆ ಸಾಯ್ತಾ ಇದೆ. ನನ್ನಲ್ಲೇ ಸಾವಿರಾರು ಗಟ್ಟಲೆ ಕೋಳಿಗಳು ಇವೆಲ್ಲ ಸತ್ತೋಯ್ತು. ಇವಾಗ ಯಾವ್ದು ನೋಡ್ಬೇಕಾದ್ರೆ 1-2 ಕೋಳಿ ಮಾತ್ರ ಜೀವಂತ ಉಳ್ಕೊಂಡಿದೆ. ಇವಾಗ ನಮ್ಮಲ್ಲಿ ಹರಡ್ತಕ್ಕಂಥ ರೋಗ ನಮ್ಮ ಪಕ್ಕದ ಜಮೀನಿರ್ತಕ್ಕಂಥ ಎಲ್ಲ ಜಮೀನುಗಳಿಗೂ ಮತ್ತು ಎಲ್ಲ ಈ ಹೋಬ್ಳಿನೇ ಹರಡ್ತಾ ಇದೆ. ನೋಡಿ, ನಮ್ಮ ಪಕ್ಕದಲ್ಲಿ ಗೋಕುಲ್ ಅಂತ ಇದ್ದಾರೆ, ಅವ್ರ ತೋಟದಲ್ಲಿ ಬಂದಿದೆ. ಮತ್ತು ನಮ್ಮ ರಾಜು ಅಂತ ಅವ್ರು ಇದ್ದಾರೆ, ಅವ್ರ ತೋಟದಲ್ಲಿ ಬಂದಿದೆ. ನಮ್ಮ ಫ್ರೆಂಡು ಪ್ರದೀಪ್ ಅವ್ರ ತೋಟದಲ್ಲಿ ಅವ್ರು ಇವತ್ತು ಫೋನ್ ಮಾಡ್ಬಿಟ್ಟು, ಅಣ್ಣ ಈ ರೀತಿ ಕೋಳಿಗಳು ಇದಕ್ಕಿದ್ದಂಗೆ ಸಾಯ್ತಾ ಇದೆ, ನಂಗೆ ಸಮಸ್ಯೆ ಗೊತ್ತಾಯ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಎಲ್ಲ ಈ ಹೋಬ್ಳಿನೇ ಫುಲ್ ಆಡ್ತಾ ಇದೆ. ಎಲ್ಲರೂ ಇದೇ ಥರ ಕೋಳಿಗಳು ಬೆಲೆ ಬಾಳುವಂತಕ್ಕಂಥ ಕೋಳಿಗಳು ಸಾಕ್ತಾ ಇದ್ದಾರೆ. ಇಲ್ಲಿ ವೈದ್ಯಕೀಯ ಹಾಸ್ಪಿಟ್ಲ್ ಹೋದರೆ ಯಾವುದೇ ಮೆಡಿಸಿನ್ ಕೊಡ್ತಾ ಇಲ್ಲ. ಇದಕ್ಕೆ ಶೀಘ್ರದಲ್ಲಿ ವೈದ್ಯಕೀಯ ಹಾಸ್ಪಿಟಲ್ ಜಿಲ್ಲಾ ಮಟ್ಟದಿಂದ ಬಂದು ಆ ಕೋಳಿಗಳು ತಗೋಗಿ ಪೋಸ್ಟ್ಪೋನ್ ಮಾಡಿ ಅದು ಏನು ಸಮಸ್ಯೆ, ಏನು ರೋಗ ಬರ್ತಾ ಇದೆ, ಇದು ಏನು ಟ್ರೀಟ್ಮೆಂಟ್ ಕೊಡೋಣ, ಮತ್ತು ತಡೆಗಟ್ಟಲಿಕ್ಕೆ ಏನು ಕೈಗೊಳ್ಳೋಣ ಅನ್ನೋದನ್ನೇ ಒಂಚೂರು ಶೀಘ್ರ ತಿಳಿಸ್ಕೊಟ್ಟು ನಮಗೆ ಈ ತಕ್ಕ ಪರಿಹಾರ ಕೊಡಬೇಕಾಗಿ ಕೇಳ್ಕೊತಾ ಇದ್ವಿ. ಮೂಲನೇ ಬಂದು ವ್ಯವಸಾಯ. ನಾವಿಲ್ಲಿ ಏನು ಎಜುಕೇಟೆಡ್ಸು ಅನ್ಎಜುಕೇಟೆಡ್ಸ್ ಅಂತ ಹೇಳ್ತಿರ್ತಾರೆ ಮೊದಲೆಲ್ಲ. ಎಜುಕೇಟೆಡ್ಸ್ ಯಾರು ವ್ಯವಸಾಯಕ್ಕೆ ಬರೋಲ್ಲ, ಸರ್ಕಾರದಿಂದ ಎಲ್ಲ ಪ್ರೋತ್ಸಾಹ ಇದೆ ಅಂತ ನಾವು ಅವ್ರನ್ನ ನಂಬಿ ಸರ್ ವ್ಯವಸಾಯಕ್ಕೆ ಬಂದು ವ್ಯವಸಾಯದಲ್ಲಿ ನೀರಿಲ್ಲ ಅಂತ ಇವಾಗ ಕೋಳಿ ಸಾಕಾಣಿಕೆಗೆ ಸ್ಟಾರ್ಟ್ ಮಾಡಿದ್ವಿ. ಕೋಳಿ ಸಾಕಾಣಿಕೆ ಮಾಡಿ 1,000-2,000 ಕೋಳಿಗಳು ಸತ್ರು ಸಹ ಪಶು ಇಲಾಖೆ ಈ ಕಡೆ ಯಾವುದೇ ಗಮನ ಹರಿಸಿಲ್ಲ. ನಾವು ಹೋದಾಗೆಲ್ಲ ಬಾಗಿಲಾಕಿರುತ್ತೆ ಸರ್. ಬೆಳಗ್ಗೆ 9 ಗಂಟೆಗೆ ಹೋಗಿ ಬಾಗಿಲಾಕಿರುತ್ತೆ, ಫೀಲ್ಡ್ಗೆ ಹೋಗಿದ್ದೀವಿ ಸರ್ ಬರ್ತೀವಿ ಅಂತಾರೆ. ಮಧ್ಯಾಹ್ನ ಹೋಗಿ ಇಲ್ಲ ಸರ್ ನಾವು ಫೀಲ್ಡಲ್ಲಿದ್ದೀವಿ ಬರ್ತೀವಿ ಅಂತಾರೆ. ತಾಲೂಕು ಅಧಿಕಾರಿಗಳು ಇದುವರೆಗೂ ಒಂದು ಸರಿನೂ ವಿಸಿಟ್ ಮಾಡಿಲ್ಲ. ಈ ಬಗ್ಗೆ ಚಾಮರಾಜನಗರ ಜಿಲ್ಲಾ ಒಂದು ಪಶು ಇಲಾಖೆ ಅಧಿಕಾರಿಗಳು ಬಂದು ಲೊಕ್ಕನಹಳ್ಳಿ ಹೋಬಳಿಯಾದ್ಯಂತ ಇರುವಂತಹ ಈ ಅಕ್ಕಿ ಜ್ವರದ ಬಗ್ಗೆ ಮಾಹಿತಿ ತಗೊಂಡು ರೈತರಿಗೆ ಮುಂದಿನ ದಿನಗಳಲ್ಲಿ ಇರೋ ಕೋಳಿಗಳನ್ನಾದರೂ ಉಳಿಸ್ಕೊಳ್ಳೋ ರೀತಿ ನಮಗೆ ಒಂದು ವ್ಯವಸ್ಥೆ ಮಾಡಿದ್ರೆ ಮಾತ್ರ ರೈತನ ಜೀವನ ಕಟ್ಕೋಬೋದು. ಇಲ್ಲಾಂದರೆ ಸಾಮೂಹಿಕವಾಗಿ ಎಲ್ಲರೂ ಗುಳ್ಳೆ ಹೋಗಬೇಕಾಗುತ್ತೆ, ಇಲ್ಲಾಂದರೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತವೆ. ಇನ್ನು ಜಾನುವಾರು ಸಾಕು ಪ್ರಾಣಿಗಳಿಗೆ ಏನಾದರೂ ತೊಂದರೆಯಾದ್ರೆ ಪಶುಸಂಗೋಪನಾ ಆಸ್ಪತ್ರೆಗೆ ಕರೆದುಕೊಂಡು ಬಂದ್ರೆ ಇಲ್ಲಿ ವೈದ್ಯರೇ ಇಲ್ಲದೆ ಬಳಲಿದ ಜಾನುವಾರುಗಳು ಸಾವನ್ನಪ್ಪುವ ಪ್ರಸಂಗ ಎದುರಾಗಿದೆ. ಇದೆಲ್ಲದನ್ನ ಗಮನಿಸಿದ ಸಾಕು ಪ್ರಾಣಿಗಳ ಸಾಕಾಣಿಕೆದಾರರು ಸರ್ಕಾರದ ವಿರುದ್ಧ ಮುಗಿ ಬೀಳುವ ಹಂತಕ್ಕೆ ತಲುಪಿದೆ. ಪ್ರಸ್ತುತ ವಿಪರೀತವಾಗ್ತಾ ಇರುವ ಬಿಸಿಲಿನ ತಾಪಮಾನಕ್ಕೆ ಸಾಕು ಪ್ರಾಣಿ ಪಕ್ಷಿಗಳು ಕಂಗೆಟ್ಟಿದೆ. ಇದರ ಜೊತೆಗೆ ಇದೀಗ ಸರಣಿ ಸಾವು ಸಂಭವಿಸ್ತಾ ಇರುವುದು ಸಾಕಾಣಿಕೆದಾರರಿಗೆ ಭಾರಿ ನಷ್ಟ ಉಂಟು ಮಾಡಿದೆ. ಕೋಳಿ ಸಾಕಾಣಿಕೆದಾರರು ವಾರದಿಂದ ನಿರಂತರವಾಗಿ ಪಶು ಆಸ್ಪತ್ರೆಗೆ ಹೋಗಿ ಬರ್ತಾ ಇದ್ರು ಸಹ ಸರಿಯಾದ ಮಾಹಿತಿ ಹಾಗೂ ವೈದ್ಯರಿಲ್ಲದೆ ಕಂಗಾಲಾಗಿ ಹೋಗಿದ್ದಾರೆ. ಲೊಕ್ಕನಹಳ್ಳಿ ವೈದ್ಯ ಹಾಸ್ಪಿಟಲ್ ಹತ್ರ ಇದ್ದೀವಿ. ಏನಂದರೆ ಇಲ್ಲಿ ವ್ಯವಸ್ಥಿತವಾಗಿ ಒಳ್ಳೆ ಸರಿ ಟೈಮ್ಗೆ ಬಂದು ಹಸು ಕರುಗಳು ಮತ್ತು ಏನೇನಿದೆ ಇದೆ ನೋಡಬೇಕು ಅಂತ ವೈದ್ಯರು ಯಾರೂ ಬರ್ತಾ ಇಲ್ಲ. ಟೈಮ್ ಸರಿಯಾಗಿ ಫಾಲೋಅಪ್ ಮಾಡ್ತಾ ಇಲ್ಲ. ಮತ್ತು ಅವ್ರು ಏನು ಹೇಳ್ತಿದ್ದಾರೆ, ನನಗೆ ಮಣಗಳ್ಳಿ 4 ದಿನ ಡ್ಯೂಟಿ ಇದೆ, ಇಲ್ಲಿ 4 ದಿನ ಡ್ಯೂಟಿ ಇದೆ ಅಂತಾರೆ. ಹೋಬ್ಳಿ ಲೆವೆಲಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಡಾಕ್ಟ್ರುಗಳಿಲ್ಲ. ಅದರಿಂದ ಎಷ್ಟೋ ಹಸು ಕರುಗಳು ಮತ್ತು ಕೋಳಿಗಳು, ಇವಾಗ ಕೋಳಿ ಅಕ್ಕಿ ಜ್ವರ ಬಂದಿದೆ, ಅದು ಸಾವಿರಾರು ಕೋಳಿಗಳು ಸಾಯ್ತಾ ಇದೆ. ಅದೇ ಥರ ಹಸುಗಳು ಒಂದು ಸರಿ ಹಾಲು ಕರೆಯೋ ಹಸುಗಳು ಇನ್ನೊಂದು ಸರಿ ಬಂದು ಹಾಲು ಕರಿಬೇಕಾದ್ರೆ ಕರ ಹಾಕ್ಕೊಂಡು ಹಾಲು ಕರಿಬೇಕಾದ್ರೆ ಕ್ಯಾಲ್ಸಿಯಂ ಕಟ್ಟಬೇಕು, ಅದಕ್ಕೆ ಮೆಡಿಸನ್ ಕೊಡಬೇಕು, ಇಲ್ಲಾಂದರೆ ಅದು ಬಿದ್ದೋದ್ರೆ ಎದುರಿಸೋಕ್ಕಾಗಲ್ಲ. ಅದಕ್ಕೊಂದು ಲಿಫ್ಟಿಂಗ್ ಮಿಷಿನ್ ಕೇಳಿದ್ದು, ಅದೆಲ್ಲೋ ಬೇರೆ ಹೋಬ್ಳಿಲಿದೆ ತರಿಸ್ಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ಹೋಬ್ಳಿ ಲೆವೆಲಲ್ಲಿ ಒಂದು ಲಿಫ್ಟಿಂಗ್ ಮಿಷಿನ್ ಕೊಟ್ಟಿಲ್ಲ. ಅದನ್ನೇ ಕೇಳಿದ್ದಕ್ಕೆ ನಮ್ಮ ಜಿಲ್ಲಾ ತಾಲೂಕು ಸಿದ್ದರಾಜ್ ಸರ್ ಅವರು ಬೇರೆ ಕಡೆ ಇದೆ ತರಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ತರಿಸ್ಕೊಡೋದು ಇಲ್ಲಿ ತರಿಸ್ಕೊಡೋದು ಬೇಡ, ವ್ಯವಸ್ಥಿತವಾಗಿ ಎಲ್ಲ ಮೆಷಿನರಿಗಳು ನಮ್ಮಲ್ಲಿ ಬೇಕು.
ಹಾಸ್ಪಿಟ್ಲಲ್ಲಿ. ಮತ್ತು ಮೆಡಿಸನ್ಗಳು ಯಾವುದು ಮೆಡಿಕಲ್ ಕಳಿಸಿ ಮೆಡಿಕಲಿಂದ ತಂದು ಕೊಡಿ ನಾವು ಹಾಕ್ಕೊಡ್ತೀವಿ ಅಂತ ವ್ಯವಸ್ಥೆ ಬೇಡ. ಯಾಕೆಂದರೆ ಏನಿದೆಯೋ ಏನಿಲ್ಲ ಅಂತ ಹೇಳ್ತಿರೋ ಅದನ್ನ ಸರ್ಕಾರ ಗಮನಕ್ಕೆ ಕಳಿಸಿ ಸರ್ಕಾರದಿಂದ ತರಿಸ್ಕೊಟ್ಟು ರೈತರನ್ನ ಉಳಿಸಿ. ರೈತರೇ ಜೀವ. ಅದರಿಂದ ನೀವು ಯಾವುದೇ ಸಮಯಕ್ಕೆ ಬರಬೇಕು, ಯಾವ ಸಮಯಕ್ಕೆ ಹೋಗಬೇಕು ಅಂತ ಒಂದು ನೋಟಿಸ್ ಬೋರ್ಡ್ ಬೇಕು. ಆ ನೋಟಿಸ್ ಬೋರ್ಡ್ ಅಂತೂ ಯಾವುದೂ ಇಲ್ಲ. ಮತ್ತು ಯಾವುದು ಬಂದಿದೆ ಮೆಡಿಸನು ಯಾವುದು ಕೊಡಬೇಕು ಅಂತ ವ್ಯವಸ್ಥಿತವಾಗಿ ಇಲ್ಲ. ಮತ್ತು ಇಲ್ಲಿ ಯಾವುದು ಸರಿಯಾದ ರೀತಿಯಲ್ಲಿ ಸ್ಟಾಫ್ಗಳಿಲ್ಲ. ಅದರಿಂದ ರೈತ ಗಮನದಲ್ಲಿ ಇಟ್ಕೊಂಡು ರೈತರನ್ನ ಮುಂದೆ ಒಂದು 10 ಲೀಟ್ರು 5 ಲೀಟ್ರು 20 ಲೀಟ್ರ್ ಹಾಲು ಹಾಕ್ಕೊಂಡು ಅವನು ಜೀವನ ಮಾಡ್ತಿದ್ದಾನೆ. ಅವನಿಗೆ ಒಂದು ಸ್ವಲ್ಪ ದಾರಿ ಮಾಡಿಕೊಡ್ಬೇಕು. ಇನ್ನು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರ ಉಸ್ತುವಾರಿಯಲ್ಲಿರುವ ಚಾಮರಾಜನಗರ ಜಿಲ್ಲೆಯಲ್ಲಿಯೇ ನಾಟಿ ಕೋಳಿಗಳ ಸರಣಿ ಸಾವು ಸಂಭವಿಸಿದರೂ ಸಹ ಸಚಿವರು ಈ ಬಗ್ಗೆ ಗಮನ ಹರಿಸದೇ ಇರುವುದು ಸರಿಯಾದ ಕ್ರಮ ಅಲ್ಲ. ಹಾಗೂ ಲೊಕ್ಕನಹಳ್ಳಿಯಲ್ಲಿರುವ ಪಶು ಆಸ್ಪತ್ರೆಗೆ ಪಶು ವೈದ್ಯರು ಸರಿಯಾಗಿ ಬರ್ತಾ ಇಲ್ಲ, ಬಂದರೂ ಸಹ ಕೆಲಸ ಕಾರ್ಯವನ್ನ ಸರಿಯಾಗಿ ಮಾಡ್ತಾ ಇಲ್ಲ. ಕಾಟಾಚಾರಕ್ಕೆ ಬಂದು ಹೋಗುವ ವೈದ್ಯರು ನಮಗೆ ಬೇಡ, ನಮಗೆ ಜನಪರ ಕೆಲಸ ಕಾರ್ಯ ಮಾಡಲು ವೈದ್ಯರು ಬೇಕು ಎಂದು ಲೊಕ್ಕನಹಳ್ಳಿ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.